ಸಿದ್ದರಾಮಯ್ಯನವರಿಗೆ ನೂರಾರು ಶಾಸಕರ ಬೆಂಬಲ ಇದ್ದರೂ ಸಹಿತ ರೆಸಾರ್ಟ್ ರಾಜಕೀಯ ಮಾಡಲಿಲ್ಲ. ಹೈಕಮಾಂಡ್ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ತ್ಯಾಗಮಹಿ ನಾಯಕ ಸಿದ್ದರಾಮಯ್ಯನವರ ನಡತೆ ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೆ ದಿಕ್ಸೂಚಿಯಾಗಿದೆ ಎಂದು ಕಲ್ಲಿನಾಥ ದೇವರು ಅಭಿಪ್ರಾಯಪಟ್ಟರು. ಕೊಲ್ಹಾರ ಪಟ್ಟಣದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಪಟ್ಟಣದ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ದೇವರು, ಸಿದ್ದರಾಮಯ್ಯನವರ ತ್ಯಾಗಮಹಿ ಬದುಕು ಈ ರಾಜ್ಯವನ್ನ ಶ್ರೀಮಂತಗೊಳಿಸಿದೆ. ರಾಷ್ಟ್ರ ಕಂಡ ನಾಯಕರಲ್ಲಿ ಸಿದ್ದರಾಮಯ್ಯನವರು ಒಳ್ಳೆಯ ನಾಯಕ. ಹಿಂದುಳಿದ ಜನಾಂಗವನ್ನ ಮೇಲೆತ್ತುವ ಕೆಲಸ ಮಾಡಿದ್ದಾರೆ. ರಾಜಕೀಯ ಚದುರಂಗದ ಆಟದಲ್ಲಿ ಒಬ್ಬ ಹಳ್ಳಿಗಾಡಿನ ಮನುಷ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾಗಬಹುದು ಎಂದು ಸಿದ್ದರಾಮಯ್ಯನವರು ತೋರಿಸಿಕೊಟ್ಟಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ಸಿದ್ದರಾಮಯ್ಯನವರ ಒಂದು ಕರೆಯಿಂದ ಜಯವಾಯಿತು. ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಈಗಲೂ ಸಹಿತ ಸಿದ್ದರಾಮಯ್ಯನವರಿಗೆ ನೂರಾರು ಶಾಸಕ ಬೆಂಬಲ ಇದ್ದರೂ ಸಹಿತ ಅವರು ರೆಸಾರ್ಟ್ ರಾಜಕಾರಣ ಮಾಡಲಿಲ್ಲ. ಹೈಕಮಾಂಡ್ ಮಾತಿನಂತೆ ಇವತ್ತು ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೆ ಇದೊಂದು ದಿಕ್ಸೂಚಿ, ಒಳ್ಳೆಯ ನಡತೆಯನ್ನ ತೋರುತ್ತದೆ. ಅವರಲ್ಲಿ ಯಾವುದೇ ಹತಾಶೆ ಭಾವನೆ ಕಾಣಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಡಿಕೆ ಶಿವಕುಮಾರ್ ಅವರ ಪಾತ್ರ ಸಹ ಸಾಕಷ್ಟು ಇದೆ. ಡಿಕೆ ಶಿವಕುಮಾರ್ ಅವರ ಗುಣಕ್ಕೆ ಇವತ್ತು ಅವರ ಕನಸು ನನಸಾಗುತ್ತಿದೆ. ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತ ನೀಡಲಿ ಎಂದು ಶುಭ ಹಾರೈಸಿ ಮಾತನಾಡಿದರು. ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿರ್ತಕ್ಕಂಥದ್ದನ್ನು ನೋಡಿದರೆ ಇವತ್ತು ಅನೇಕ ರಾಜಕೀಯ ನಾಯಕರುಗಳ ಇತಿಹಾಸವನ್ನು ಅವಲೋಕಿಸಿದಾಗ ಎಲ್ಲರೂ ಕೂಡ ತ್ಯಾಗಮಯ ಬದುಕನ್ನು ಕೂಡ ಹೊಂದಿರತಕ್ಕಂಥದ್ದು. ದೇವರಾಜ ಅರಸವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಮತ್ತು ಈಗ ತಾನೇ ನಡೀತಕ್ಕಂಥ ರಾಜಕೀಯ ಬೆಳವಣಿಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಬಂಗಾರಪ್ಪನವರು, ಹೀಗೆ ಅನೇಕ ರಾಜಕೀಯ ಧುರೀಣರ ತ್ಯಾಗಮಯ ಬದುಕು ಕರ್ನಾಟಕ ರಾಜ್ಯವನ್ನು ಶ್ರೀಮಂತಗೊಳಿಸಿರ್ತಕ್ಕಂಥದ್ದು. ಮತ್ತು 2023ರ ವಿಧಾನಸಭಾ ಚುನಾವಣೆ ಒಳಗೆ ಭಾಳ ಚತುರರಾಗಿ ಮತ್ತು ಈ ದೇಶ ಕಂಡ ರಾಷ್ಟ್ರ ಕಂಡ ಒಳ್ಳೆಯ ನಾಯಕರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ಹಿಂದುಳಿದ ವರ್ಗದ ಏಳಿಗೆ ಜನರನ್ನು ಬದುಕಲಿಕ್ಕೆ ಮೇಲೆತ್ತಲಿಕ್ಕೆ ತಮ್ಮದೇ ಆದ ರಾಜಕೀಯ ಚದುರಂಗದ ಆಟದೊಳಗೆ ಒಬ್ಬ ಹಳ್ಳಿಯ ಮನುಷ್ಯನು ಕೂಡ ಈ ರಾಜ್ಯದ ದೊರೆ ಆಗ್ಬೋದು, ಮುಖ್ಯಮಂತ್ರಿ ಕೂಡ ಆಗ್ಬೋದು, ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕನೂ ಕೂಡ ಒಬ್ಬ ಬಡವರ ಮಗ, ಒಬ್ಬ ಕುರಿ ಕಾಯ್ತಕ್ಕಂಥ ಒಬ್ಬ ಮಗನೂ ಕೂಡ ಆಗ್ಬೋದು ಅಂತಕ್ಕಂಥದ್ದನ್ನು ಅವರು ಕೂಡ ತಮ್ಮ ನಾಯಕತ್ವ ಗುಣಗಳಿಂದ 5 ವರ್ಷ ನಂತರ ಈಗ 3 ವರ್ಷ. ಆದರೆ ಒಂದು ನಾವು ಸಿದ್ದರಾಮಯ್ಯನವರಲ್ಲಿ ಒಂದು ಧನ್ಯವಾದಗಳನ್ನು ಏನು ಹೇಳಬೇಕಪ್ಪ ಅಂತಂದರೆ, ಯಾವುದೇ ಕೂಡಿ ರೆಸಾರ್ಟ್ ರಾಜಕಾರಣವನ್ನು ಅವರು ಮಾಡಲಿಲ್ಲ. ಸಿದ್ದರಾಮಯ್ಯನವರು ಒಂದು ಸಣ್ಣ ಕರೆಯನ್ನು ಕೊಟ್ಟರು ಕೂಡ ಇವತ್ತು ಸುಮಾರು ನೂರಾರು ಶಾಸಕರು ಅವ್ರ ಬೆನ್ನಿಗೆ ನಿಲ್ತಕ್ಕಂಥದ್ದು ನಾವು ಕೇಳ್ತೇವೆ. ಆದರೆ ಒಂದೇ ಒಂದು ಸಿದ್ದರಾಮಯ್ಯನವ್ರ ಕರೆಯಿಂದ ರಾಜ್ಯದ ಪ್ರತಿ ವಿಧಾನಸಭೆ ಒಳಗೂ ಜಯ ತಂದು ಕೊಡ್ತಕ್ಕಂಥ ನಾಯಕತ್ವ ಗುಣ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಐತಿ ಅಂತಕ್ಕಂಥ ಬಾಯಿಂದ ಕೇರ್ತಕ್ಕಂಥದ್ದು. ಅಷ್ಟೆಲ್ಲ ಶಕ್ತಿ ಇದ್ದರೂ ಕೂಡ ನಾಯಕತ್ವ ನಮ್ಮ ಹಿರಿಯರು ದೆಹಲಿ ನಾಯಕರುಗಳ ಸೂಚನೆಯ ಮೇರೆಗೆ ನಾನು ರಾಜೀನಾಮೆ ನನಗೆ ಯಾವುದೇ ರೀತಿ ಒತ್ತಡ ಕೊಟ್ಟಿಲ್ಲ. ಒಂದೇ ಒಂದು ಮಾತು ಹೇಳೋದ್ರಿಂದ ನಾನು ಕೊಟ್ಟಿನಿ ಅಂತಕ್ಕಂಥ ಅಭಿಮಾನದ ಮೂಲಕ ಇವತ್ತು ರಾಜ್ಯಪಾಲರಿಗೆ ಅವರು ಸಲ್ಲಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕೀಯ ನಾಯಕರಿಗೆ ಇದು ಒಂದು ದಿಕ್ಸೂಚಿ ಮತ್ತು ಒಳ್ಳೆಯ ನಡತೆಯನ್ನು ತೋರಿಸಬೇಕು ಅಂತಕ್ಕಂಥದ್ದು. ಅವರು ಬೇಕಾದ ಡ್ರಾಮಾ ಮಾಡ್ಬೋದಾಗಿತ್ತು, ಕಣ್ಣೀರು ಹಾಕ್ಬೋದಾಗಿತ್ತು, ಹಾಗೆ ಹೀಗೆ ಮಾಡ್ಬೋದಾಗಿತ್ತು. ಆದರೆ ಯಾವುದೇ ಒಂದು ಎಳಕಾಳಷ್ಟು ಕೂಡ ಒಂದು ಹತಾಶೆ ಭಾವ ಅವರಲ್ಲಿ ಕಾಣಲಿಲ್ಲ ಅಂತಕ್ಕಂಥದ್ದು. ಆದರೆ ಇದನ್ನು ನೋಡಿದರೆ ಇದಕ್ಕಿಂತಲೂ ದೊಡ್ಡ ಕುರ್ಚಿ ಸಿದ್ದರಾಮಯ್ಯನವರಿಗೆ ಆರಿಸಿ ಬರ್ತಕ್ಕಂಥ ಕಾಲ ಐತಿ ಅಂತಕ್ಕಂಥದ್ದನ್ನು ನಾವು ಮಠದ ಮೂಲಕ ನುಡಿತಾ, ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಡವರಿಗೆ ಉಚಿತ ಯೋಜನೆಗಳ ಕೊಡುವುದರ ಮೂಲಕ KPCC ಅಧ್ಯಕ್ಷರಾದ ತಕ್ಷಣ ಅವರು ಗೆಲುವು ಕೂಡ ಏನು ರಾಜ್ಯದೊಳಗೆ 23ರೊಳಗೆ ಅವರ ಪಾತ್ರ ಕೂಡ ಬಹಳ ಮಹತ್ವದ ಐತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಸಹಜವಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗಬೇಕು, ನಾನು ಕೂಡ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಸಹಜ ಗುಣ. ಆದರೂ ಕೂಡ ಅವರ ಚತುರತೆಗೆ ಇವತ್ತು ಒಳ್ಳೆಯ ಗುಣಕ್ಕೆ ಆ ದೇವರು ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡುವುದರ ಮೂಲಕ ಅವರ ಕುರ್ಚಿಗೆ ಕೂಡ ಇವತ್ತು ಕನಸು ನನಸಾಗ್ತಕ್ಕಂಥದ್ದು. ಅವರು ಕೂಡ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿ ಅಂತಕ್ಕಂಥ ಶುಭ ಆಶೀರ್ವಾದವನ್ನು ಕೊಡ್ತಾ
ಮೊನ್ನೆ ನಮ್ಮ ಮಠಕ್ಕೂ ಕೂಡ ಭೇಟಿ ನೀಡಿದರು. ಆವಾಗ ನಾವು ಕೂಡ ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಕುಮಾರಸ್ವಾಮಿಯವರು ಅಧಿಕಾರ ಬಿಟ್ಟು ಕೊಡಲಿಲ್ಲ. ಆವಾಗ ರಾಜ್ಯದ ಪ್ರತಿ ಮೂಲೆಯೊಳಗೂ ಯಡಿಯೂರಪ್ಪನವರು ಸುತ್ತು ಹಾಕುವಾಗ ಬೆಳ್ಳು ಬೇವ್ರ ನೇತೃತ್ವದಲ್ಲಿ ಮಠಕ್ಕೆ ಬಂದು ದರ್ಶನ ಪಡೆದ ಗದಿಗೆ ಬೇಡ್ಕೊಂಡು ಹೋದ ತಕ್ಷಣ ಅವರು ಕೂಡ 2008 ಮುಖ್ಯಮಂತ್ರಿಗಳು ಕೂಡ ಆಗಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತ ನಂತರ ಕುಮಾರಸ್ವಾಮಿಯವರು ಇಲ್ಲಿ ಪಕ್ಕದ ಅಪ್ಪುಗೌಡರ ನೇತೃತ್ವದ ಮಠಕ್ಕೆ ಬಂದು 18 ದರ್ಶನ ಮಾಡಿ ಮಠದೊಳಗೆ ಪ್ರಸಾದ ಸೇವನೆ ಮಾಡಿ ಹೋದರು. ಅವರು ಕೂಡ 2018 ಮುಖ್ಯಮಂತ್ರಿಗಳು ಕೂಡ ಆಗಿರ್ತಕ್ಕಂಥದ್ದು. ಮತ್ತು ನಂತರ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಬೊಮ್ಮಾಯಿಯವರು ಕೂಡ ಶ್ರೀಮಠಕ್ಕೆ ಬಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇನ್ನೂ ಅನೇಕ ಜನರು ಕೂಡ ಈ ಏನು ಕಾಮಧೇನು ಕಲ್ಪವೃಕ್ಷ ಕಲ್ಲಪ್ಪಯ್ಯ ಮಹಾಶಿವಯೋಗಿಗಳ ಗದಿಗೆ ದರ್ಶನ ಪಡೆದು ಯಾರೇನು ಬೇಡ್ಕೊಂಡು ಹೋಗ್ತಾರೆ ಅವು ಆಗ್ತಕ್ಕಂಥದ್ದು. ಆದರೆ ಇಷ್ಟು ನನಸನ್ನು ಕಲ್ಲಪ್ಪಯ್ಯ ಶಿವಯೋಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡ್ತಾರಂತಕ್ಕಂಥದ್ದು ನಮ್ಮ ತಿಳಿಯೊಳಗೆ ಇದ್ದಿದ್ದಿಲ್ಲ. ಆದರೆ ಅಜ್ಜನ ಶಕ್ತಿಯಿಂದ ಆ ಕಲ್ಲಪ್ಪಯ್ಯ ಶಿವಯೋಗಿಗಳ ಆಶೀರ್ವಾದದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿ, ಅವರ ಕನಸನ್ನು ನನಸು ಮಾಡಿರ್ತಕ್ಕಂಥ ಕಲ್ಲಪ್ಪಯ್ಯ ಶಿವಯೋಗಿಗಳಿಗೆ ಕೂಡ ನಾನು ಕೂಡ ಚಿರಋಣಿಯಾಗಿ ಈ ಸಂದರ್ಭದೊಳಗೆ ಹೇಳ್ತಾ, ಈ ಕರ್ನಾಟಕ ರಾಜ್ಯ ತನ್ನದೇ ಆಗಿರ್ತಕ್ಕಂಥ ಗತವೈಭವವನ್ನು ನೋಡ್ರಿ ತಾವೆಲ್ಲ. ಭಾರತ ದೇಶದೊಳಗೆ ಪ್ರತಿ ರಾಜ್ಯದೊಳಗೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರದೊಳಗೆ ಇವತ್ತು ಎಲ್ಲಿ ಕೂಡ ಅಧಿಕಾರಕ್ಕೆ ಬರಬಾರ್ದು. ಬಂಗಾಳ ಚುನಾವಣೆಯನ್ನು ನೋಡಿದ್ರೆ ಅಂಥದ್ರಲ್ಲಿ ಕೂಡ ಪಶ್ಚಿಮ ಬಂಗಾಳ ಒಳಗೆ ದಿಗ್ವಿಜಯವನ್ನು ಸಾಧಿಸಿರ್ತಕ್ಕಂಥದ್ದು ನೋಡಿದ್ರೆ, ಆದರೆ ಕರ್ನಾಟಕ ಜನರು ಕೂಡ ಇವತ್ತು ಕಾಂಗ್ರೆಸ್ಸನ್ನು ಆಯ್ಕೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ಈ ಜನರ ಒಂದು ಮನಸ್ಥಿತಿ, ಈ ಜನರ ಭಾವನೆಗಳನ್ನು ನೋಡಿದರೆ ಒಂದು ವಿಚಿತ್ರ ಆಗ್ತಕ್ಕಂಥದ್ದು ನಮ್ಮಲ್ಲಿ ಕೂಡ ಐತಿ. ಆದರೂ ಕೂಡ ಇವತ್ತು ಒಂದೇ ಪಕ್ಷ ಆಡಳಿತದೊಳಗೆ ಐತಿಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಏನು ಜೋಡೆತ್ತುಗಳು ಆಗಿ ಅಧಿಕಾರವನ್ನು ಪಡೆದು ಇಬ್ಬರೂ ಕೂಡ ಪ್ರೀತಿಯಿಂದ ಅಧಿಕಾರವನ್ನು ಸ್ವೀಕಾರ ಮಾಡ್ಯಾರ, ಪ್ರೀತಿಯಿಂದ ಕೂಡ ಬಿಡಾಕತ್ತಾರ. ಪ್ರತಿಯೊಬ್ಬ ರಾಜಕಾರಣಿಗಳ ಬದುಕಿಗೆ ಇವರ ಆದರ್ಶಪ್ರಾಯವಾದ ದಾರಿ ದೀಪ ಅಂತೇಳಿ ಶುಭ ಆಶೀರ್ವಾದವನ್ನು ಕೊಡ್ತೀವಿ. ಅವರು ದಿಗಂಬರೇಶ್ವರ ಮಠಕ್ಕೆ ಬಂದು ಗುರುಗಳ ದರ್ಶನ ಮಾಡ್ಕೊಂಡು ಹೋದಾಗ ನಾವು ಇಲ್ಲ ನೀವು ಮುಖ್ಯಮಂತ್ರಿಗಳ ಆಗಬೇಕಂತೇಳಿ ಕನಸೈತಲ್ಲ, ಎಲ್ಲ 5-6 ಜನರು ಕೂಡ ಮುಖ್ಯಮಂತ್ರಿಗಳ ಆಗಬೇಕಂತಕ್ಕಂಥವ್ರು ಗದಿಗೆ ದರ್ಶನ ಮಾಡ್ಕೊಂಡು ಹೋಗ್ಯಾರ, ನೀವು ಕೂಡ ಖಂಡಿತ ಆಗ್ತೀರಿ ಅಂತೇಳಿ ನಾವು ಹೇಳಿದಾಗ ಶಿವಕುಮಾರ್ ಅವ್ರು ಏನು ಮಾಡಿದರು, ಒಬ್ಬ ನಮ್ಮ ಮಗ್ಲಿರ್ತಕ್ಕಂಥ ಒಬ್ಬ ಭಕ್ತ ವಿಜಯ ಮಾತೇಶ್ ಕಿಡ್ಡಪ್ಪಗಳು ಇಲ್ಲ ನಮ್ಮ ಅಜ್ಜನ ಗದಿಗೆ ಸುತ್ತ ಹಾಕ್ರಿ, ನೀವು ಖಂಡಿತವಾಗ್ಲೂ ಕೂಡ ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದಾಗ ಸನ್ಮಾನಿಸಿದ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ನಿಂತಿರ್ತಕ್ಕಂಥ ವ್ಯಕ್ತಿ 5 ಸುತ್ತನ್ನು ಈ ಅಜ್ಜವ್ರ ಗದಿಗೆ ಸುತ್ತ ಹಾಕಿದ ತಕ್ಷಣವೇ ಮತ್ತು ಈಗ ಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದು ನೋಡಿದರೆ ಆ ಗುರುಗಳ ಆಶೀರ್ವಾದ ಕೂಡ ಕಾರಣ ಅಂತೇಳಿ ನಾನು ಹೇಳಿಕೆ ಇಚ್ಛೆ. ಸನ್ಯಾಸಿಗಳ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಅಪಾರವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕರು. ಖಂಡಿತವಾಗ್ಲೂ ಕೂಡ ಜಗತ್ತಿನೊಳಗೆ ದೇವರನ್ನೇ ಯಾರು ನಂಬ್ಯಾರ ಅವ್ರಿಗೆ ಯಾವತ್ತಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದಿಲ್ಲ. ಅದು ಇನ್ನೂ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಹುದ್ದೆ ಒಳಗೆ ಮತ್ತು ದೊಡ್ಡ ದೊಡ್ಡ ಹುದ್ದೆಯನ್ನು ಮತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಶುಭ ಆಶೀರ್ವಾದವನ್ನು ನಾನು ಕೊಡ್ತೀನಿ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.